ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ CTET ಎಕ್ಸಾಮ್ ಆಗಿರ್ಬೋದು, ಹಾಗೆಯೇ PSTR, GPSTR, HSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಭಾಷಾ ಬೋಧನೆಯಲ್ಲಿ ಸಮಗ್ರ ಭಾಷಾ ವಿಧಾನ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ದ ಮುಖ್ಯ ತತ್ವ ಏನು ಅಂತ ಕೇಳಿದ್ದಾರೆ. ಸೊ ಏನು ಇದರ ಒಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಏನು ಅಂತ ಪ್ರಶ್ನೆ. ಸೊ ವ್ಯಾಕರಣ ಮೊದಲು ಕಲಿಸೋದು, ಅಕ್ಷರಗಳನ್ನು ಪ್ರತ್ಯೇಕವಾಗಿ ಕಲಿಸೋದು, ಅರ್ಥಪೂರ್ಣ ಸಂದರ್ಭದಲ್ಲಿ ಭಾಷೆಯನ್ನು ಕಲಿಸೋದು, ಪುನರಾವರ್ತನೆ ಮಾತ್ರ, ಅನುವಾದ ವಿಧಾನ ಅಂತ ಇದೆ. ಸೊ ಇಲ್ಲಿ ಸಮಗ್ರ ಭಾಷಾ ಬೋಧನೆ ಭಾಷಾ ವಿಧಾನದ ಒಂದು ಮುಖ್ಯ ತತ್ವ ಅಂತ ಬಂದಾಗ ಆಪ್ಷನ್ ಸಿ ಅರ್ಥಪೂರ್ಣ ಸಂದರ್ಭದಲ್ಲಿ ಭಾಷೆಯನ್ನು ಕಲಿಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಪ್ರಾಥಮಿಕ ತರಗತಿಯಲ್ಲಿ ಕನ್ನಡ ಬೋಧನೆಗೆ ಸೂಕ್ತವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಪ್ರೈಮರಿ ಲೆವೆಲಲ್ಲಿ ನಮಗೆ ಏನು ಕನ್ನಡವನ್ನು ಬೋಧನೆ ಮಾಡೋದು ಯಾವ ಒಂದು ಮೆಥಡ್ ಈಸಿ ಮೆಥಡ್ ಅಂತ ಹೇಳಿಬಿಟ್ಟು, ವ್ಯಾಕರಣ ಅನುವಾದ ವಿಧಾನ, ಆಟ ಮತ್ತು ಚಟುವಟಿಕೆ ಆಧಾರಿತ ವಿಧಾನ, ಉಪನ್ಯಾಸ ವಿಧಾನ, ಕೇವಲ ಬರವಣಿಗೆ, ಕೇವಲ ಪಠಣ ವಿಧಾನ ಅಂತ ಇದೆ. ಸೊ ಇದು ಈಸಿ ಪ್ರಶ್ನೆ. ಈ ಪ್ರಶ್ನೆಗೆ ಎಲ್ಲರೂ ಆನ್ಸರ್ ಮಾಡಿರ್ತೀರ. ಆಪ್ಷನ್ ಬಿ, ಆಟ ಮತ್ತು ಚಟುವಟಿಕೆ ಮುಖಾಂತರ ನಾವು ಬೋಧನೆಯನ್ನು ಮಾಡೋದ್ರಿಂದ ಪ್ರಾಥಮಿಕ ತರಗತಿಯಲ್ಲಿ ಕನ್ನಡ ಬೋಧನೆ ಬಹಳನೇ ಸುಲಭ ಆಗುತ್ತೆ, ಮತ್ತು ಆ ಒಂದು ಮೆಥಡ್ನ ನಾವು ಫಾಲೋ ಮಾಡೋದ್ರಿಂದ ಈಸಿ ಮೆಥಡ್ ಅಂತಲೂ ಕೂಡ ಅನಿಸುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 18ನೇ ಒಂದು ಪ್ರಶ್ನೆ, ಮಾತೃಭಾಷೆ ಬೋಧನೆಯಲ್ಲಿ ಕೇಳುವಿಕೆ ಲಿಸ್ನಿಂಗ್ ಇದರ ಒಂದು ಮಹತ್ವವೇನು, ಲಿಸ್ನಿಂಗ್ ಸ್ಕಿಲ್ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಇದು ಅತ್ಯಲ್ಪ ಪ್ರಾಮುಖ್ಯತೆ ಹೊಂದಿದೆ, ಇದು ಮೊದಲ ಮತ್ತು ಮೂಲಭೂತ ಕೌಶಲ್ಯ, ಇದು ಅನಗತ್ಯ, ಇದು ಕೊನೆಯ ಕೌಶಲ್ಯ, ಇದು ಐಚ್ಛಿಕ ಕೌಶಲ್ಯ ಅಂತ ಇದೆ. ಸೊ ಇಲ್ಲಿ ಕೇಳುವಿಕೆಯ ಕೌಶಲ್ಯ ಅಥವಾ ಲಿಸ್ನಿಂಗ್ ಸ್ಕಿಲ್ನ ಒಂದು ಇಂಪಾರ್ಟೆನ್ಸ್ ಅಂತ ಬಂದಾಗ ಆಪ್ಷನ್ ಬಿ, ಇದು ಮೊದಲ ಮತ್ತು ಮೂಲಭೂತ ಕೌಶಲ್ಯ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 19ನೇ ಪ್ರಶ್ನೆ, ಈ ಒಂದು ವಿಡಿಯೋದ 4ನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಬಹುಭಾಷಾ ತರಗತಿ ಮಲ್ಟಿ ಲಿಂಗ್ವಲ್ ಕ್ಲಾಸ್ ರೂಮಲ್ಲಿ ಶಿಕ್ಷಕರು ಅನುಸರಿಸಬೇಕಾದ ಒಂದು ತಂತ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ನಾವು ಯಾವ ಒಂದು ಟೆಕ್ನಿಕ್ನ ಬಳಸಬೇಕು ಮಲ್ಟಿ ಲಿಂಗ್ವಲ್ ಕ್ಲಾಸ್ ರೂಮ್ ಅಥವಾ ಬಹುಭಾಷಾ ತರಗತಿಯಲ್ಲಿ ಅನ್ನೋದು. ಸೊ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಇದ್ದಾವೆ. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ನೋಡಿ, ಮಕ್ಕಳ ಒಂದು ಗೃಹ ಭಾಷೆಯನ್ನು ಸೇತುವೆಯಾಗಿ ಬಳಸುವುದು ಅಂತ. ಸೊ ಮಕ್ಕಳ ಗೃಹ ಭಾಷೆ ಅಂತ ಅಂದಾಗ ಮಕ್ಕಳು ಮನೆಯಲ್ಲಿ ಮಾತಾಡ್ತಕ್ಕಂತಹ ಒಂದು ಭಾಷೆಯನ್ನು ಮೂಲವನ್ನಾಗಿ ಇಟ್ಕೊಂಡು ಅದನ್ನು ಒಂದು ನಾವು ಸೇತುವೆಯಾಗಿ ಬಳಸ್ಕೊಂಡು ನಾವೇನು ಮಾಡಬಹುದು, ಬಹುಭಾಷಾ ತರಗತಿಯಲ್ಲಿ ಶಿಕ್ಷಕರು ಈ ಒಂದು ಟೆಕ್ನಿಕ್ನ ಬಳಸೋದ್ರಿಂದ ಬಹಳನೇ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಸಿ, ಮಕ್ಕಳ ಗೃಹ ಭಾಷೆಯನ್ನು ಸೇತುವೆಯಾಗಿ ಬಳಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 20ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಕನ್ನಡ ಬರವಣಿಗೆ ಕೌಶಲ್ಯ ಬೆಳೆಸಲು ಯಾವ ಚಟುವಟಿಕೆ ಉತ್ತಮ. ಸೊ ಕನ್ನಡ ರೈಟಿಂಗ್ ಸ್ಕಿಲ್ನ ನಾವು ಇಂಪ್ರೂವ್ ಮಾಡಬೇಕಂದ್ರೆ ನಾವು ಯಾವ ರೀತಿಯಾದಂತಹ ಒಂದು ಮೆಥಡನ್ನು ಅಥವಾ ಯಾವ ಆಕ್ಟಿವಿಟಿಯನ್ನು ನಾವು ಬಳಸೋದು ಉತ್ತಮ ಅಂತ ಕೇಳಿದ್ದಾರೆ. ಕೇವಲ ನಕಲು ಬರೆಯುವುದು, ಸೃಜನಾತ್ಮಕ ಬರವಣಿಗೆ ಮತ್ತು ದಿನಚರಿ ಬರೆಯುವುದು, ವ್ಯಾಕರಣ ನಿಯಮಗಳನ್ನು ಬರೆಯುವುದು, ಪರೀಕ್ಷಾ ಪತ್ರಿಕೆ ಬರೆಯುವುದು, ಕೇವಲ ಪಠಣ ಮಾಡುವುದು ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಸೃಜನಾತ್ಮಕ ಬರವಣಿಗೆ ಮತ್ತು ದಿನಚರಿ ಬರೆಯುವುದು, ಕ್ರಿಯೇಟಿವ್ ಆಗಿ ಬರೆಯೋದು, ಹಾಗೆಯೇ ಡೈಲಿ ಡೈರಿಯನ್ನು, ದಿನಚರಿ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಶಾಲೆಯಲ್ಲಿ ಏನಾಯಿತು, ಶಾಲೆಯಿಂದ ಬಂದ ನಂತರ ಏನಾಯಿತು, ಸೊ ಇದೆಲ್ಲ ಡೈಲಿ ಡೈರಿಯನ್ನು ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಬರವಣಿಗೆಯ ಕೌಶಲ್ಯವನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 21ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಕತೆ ಕೇಳುವ ವಿಧಾನ ಸ್ಟೋರಿ ಟೆಲ್ಲಿಂಗ್ ಇದರ ಒಂದು ಶೈಕ್ಷಣಿಕ ಮಹತ್ವ ಏನು ಅಂತ ಕೇಳಿದ್ದಾರೆ. ಸೊ ಏನು ಸ್ಟೋರಿ ಟೆಲ್ಲಿಂಗ್ನ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದು, ಕೇವಲ ಮನರಂಜನೆ, ಕಲ್ಪನಾ ಶಕ್ತಿ, ಭಾಷಾ ಪ್ರವಾಹ ಮತ್ತು ಶ್ರವಣ ಕೌಶಲ್ಯ ಬೆಳವಣಿಗೆ, ಸಮಯ ದಾಟಿಸುವುದು, ಶಿಸ್ತು ಕಲಿಸುವುದು, ಪರೀಕ್ಷೆಗೆ ತಯಾರಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಕಲ್ಪನಾ ಶಕ್ತಿ, ಭಾಷಾ ಪ್ರವಾಹ ಮತ್ತು ಶ್ರವಣ ಕೌಶಲ್ಯ ಬೆಳವಣಿಗೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ.
ಆಗುತ್ತೆ. ಸೊ ಸ್ಟೋರಿ ಟೆಲ್ಲಿಂಗ್ನ ಇಂಪಾರ್ಟೆನ್ಸ್ ಅಂತ ಬಂದಾಗ ಕಲ್ಪನಾ ಶಕ್ತಿ ಜಾಸ್ತಿ ಆಗುತ್ತೆ, ಭಾಷೆಯ ಒಂದು ಬಳಕೆ ಉತ್ತಮವಾಗಿರುತ್ತೆ, ಹಾಗೆಯೇ ಕೇಳಿಸ್ಕೊಳ್ತಕ್ಕಂತಹ ಒಂದು ಸ್ಕಿಲ್ ಏನಾಗುತ್ತೆ ಚೆನ್ನಾಗಿರುತ್ತೆ, ಇಂಪ್ರೂವ್ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 22ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. NCF 2005 ಪ್ರಕಾರ ಭಾಷಾ ಬೋಧನೆಯ ಗುರಿ ಯಾವುದು? NCF 2005 ಪ್ರಕಾರ ಭಾಷೆಯನ್ನು ಬೋಧನೆ ಮಾಡುವುದರ ಒಂದು ಗುರಿ ಏನು ಅಥವಾ ಒಂದು ಉದ್ದೇಶ ಏನು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ಪರೀಕ್ಷೆಯಲ್ಲಿ ಅಂಕ ಪಡೆಯುವುದು, ಆಪ್ಷನ್ ಬಿ ಸಂವಹನ ಸಾಮರ್ಥ್ಯ ಮತ್ತು ವಿಮರ್ಶಾತ್ಮಕ ಚಿಂತನೆ ಬೆಳೆಸುವುದು, ಆಪ್ಷನ್ ಸಿ ವ್ಯಾಕರಣ ನಿಯಮ ಕಂಠಪಾಠ ಮಾಡುವುದು, ಆಪ್ಷನ್ ಡಿ ಸಾಹಿತ್ಯ ಇತಿಹಾಸ ಕಲಿಸುವುದು, ಹಾಗೆಯೇ ಕೇವಲ ಬರವಣಿಗೆ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ನೋಡಿ, ಇಲ್ಲಿ ಸಂವಹನ ಸಾಮರ್ಥ್ಯ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸೋದು 2025 NCF 2025 ಭಾಷಾ ಬೋಧನೆಯ ಒಂದು ಗುರಿ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 23ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಶಬ್ದಕೋಶ ವಿಸ್ತರಣೆ ಅಂದರೆ ವೊಕ್ಯಾಬುಲರಿ ಡೆವಲಪ್ಮೆಂಟ್ಗೆ ಒಂದು ಉತ್ತಮ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗೆ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಆಗಬೇಕು, ಅದರ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಯಾವ ಟೆಕ್ನಿಕನ್ನು ಬಳಸಬಹುದು ಅಂತ ಹೇಳಿಬಿಟ್ಟು, ಸೊ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ ಎ ಪದಗಳನ್ನು ಪಟ್ಟಿ ಮಾಡಿ ಕಂಠಪಾಠ ಮಾಡುವುದು, ಆಪ್ಷನ್ ಬಿ ಸಂದರ್ಭಬದ್ಧ ಬಳಕೆ ಮತ್ತು ವಿವಿಧ ಚಟುವಟಿಕೆಗಳು, ಆಪ್ಷನ್ ಸಿ ಶಬ್ದಕೋಶ ಓದುವುದು, ಆಪ್ಷನ್ ಡಿ ಪರೀಕ್ಷೆಗೆ ನೋಟ್ಸ್ ತಯಾರಿಸುವುದು, ಆಪ್ಷನ್ ಇ ಕೇವಲ ಬರೆಯುವುದು ಅಂತ ಇದೆ. ಸೊ ಇಲ್ಲಿ ವೊಕ್ಯಾಬುಲರಿ ಡೆವಲಪ್ಮೆಂಟ್ಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಟೆಕ್ನಿಕ್ ಅಂತ ಬಂದಾಗ ಆಪ್ಷನ್ ಬಿ ಸಂದರ್ಭಬದ್ಧ ಬಳಕೆ ಮತ್ತು ವಿವಿಧ ಚಟುವಟಿಕೆಗಳು ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 24ನೇ ಒಂದು ಪ್ರಶ್ನೆ. ಕನ್ನಡ ಪಠ್ಯಪುಸ್ತಕದಲ್ಲಿ ವಿವಿಧ ಪ್ರಕಾರದ ಸಾಹಿತ್ಯ ಸೇರಿಸುವ ಉದ್ದೇಶವೇನು? ಯಾವ ಉದ್ದೇಶಕ್ಕೋಸ್ಕರ ಕನ್ನಡ ಟೆಕ್ಸ್ಟ್ ಬುಕ್ಸಲ್ಲಿ ನಾವು ಬೇರೆ ಬೇರೆ ಪ್ರಕಾರದ ಸಾಹಿತ್ಯವನ್ನು ಆ್ಯಡ್ ಮಾಡ್ತಾರೆ ಅನ್ನೋದು, ಆಯಿತಾ? ಏನಕ್ಕೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ, ಪುಸ್ತಕವನ್ನು ದಪ್ಪ ಮಾಡೋದಕ್ಕೆ ಅಥವಾ ವೈವಿಧ್ಯತೆ ಮತ್ತು ಬಹುಮುಖಿ ಅಭಿವೃದ್ಧಿಗೆ, ಶಿಕ್ಷಕರಿಗೆ ಆಯ್ಕೆ ನೀಡೋದಕ್ಕೆ, ಪರೀಕ್ಷೆಯನ್ನು ಸುಲಭ ಮಾಡೋದಕ್ಕೆ ಮತ್ತು ಸಮಯ ದಾಟಿಸೋದು ಅಂತ. ಸೊ ಏನಕ್ಕೋಸ್ಕರ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನು ಸೇರಿಸ್ತಾ ಹೋಗ್ತಾರೆ ಅಂದರೆ ವೈವಿಧ್ಯತೆ ಮತ್ತು ಬಹುಮುಖಿ ಅಭಿವೃದ್ಧಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. 25ನೇ ಒಂದು ಪ್ರಶ್ನೆ. ಭಾಷಾ ಮೌಲ್ಯಮಾಪನದಲ್ಲಿ ನಿರಂತರ ಸಮಗ್ರ ಮೌಲ್ಯಮಾಪನ CCE ಇದರ ಒಂದು ಪ್ರಯೋಜನ ಏನು ಅಂತ ಕೇಳಿದರೆ, ಏನು ಭಾಷೆ ಅಂದರೆ ಲ್ಯಾಂಗ್ವೇಜ್ ಇವ್ಯಾಲ್ಯೂಯೇಷನಲ್ಲಿ CCEದ ಒಂದು ಮೆರಿಟ್ ಏನು ಅಂತ ಕೇಳಿರುವಂಥದ್ದು. ಸೊ ಇದಕ್ಕೆ ಆಪ್ಷನ್ ಬಿ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆ ಮತ್ತು ಒತ್ತಡ ಕಡಿಮೆ ಮಾಡೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನಿರಂತರ ಸಮಗ್ರ ಮೌಲ್ಯಮಾಪನದ ಪ್ರಯೋಜನ ಮಕ್ಕಳ ಸಮಗ್ರ ಬೆಳವಣಿಗೆ, ಹಾಗೆಯೇ ಅವರ ಒಂದು ಒತ್ತಡವನ್ನು ಕಡಿಮೆ ಮಾಡೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ. ಕನ್ನಡ ತರಗತಿಯಲ್ಲಿ ರೋಲ್ ಪ್ಲೇ ಚಟುವಟಿಕೆಯ ಲಾಭವೇನು? ರೋಲ್ ಪ್ಲೇ ಆಕ್ಟಿವಿಟಿ ಮಾಡ್ತೀವಲ್ವ, ಸೊ ಅದರ ಒಂದು ಅನುಕೂಲ ಏನು ಅಥವಾ ಅದರ ಒಂದು ಮೆರಿಟ್ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸಮಯವನ್ನು ದಾಟಿಸುವುದು, ಭಾಷಾ ಬಳಕೆ, ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯ, ಮನರಂಜನೆ ಮಾತ್ರ, ಶಿಸ್ತು ಕಲಿಸುವುದು, ಪರೀಕ್ಷೆಗೆ ತಯಾರಿ ಅಂತ ಇದೆ. ಸೊ ಇಲ್ಲಿ ರೋಲ್ ಪ್ಲೇ ಆಕ್ಟಿವಿಟಿಯ ಒಂದು ಲಾಭ ಅಂತ ಬಂದಾಗ ಆಪ್ಷನ್ ಬಿ ಭಾಷಾ ಬೆಳವಣಿಗೆ, ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 27ನೇ ಒಂದು ಪ್ರಶ್ನೆ. ಪ್ರಾಥಮಿಕ ಹಂತದಲ್ಲಿ ವ್ಯಾಕರಣ ಬೋಧನೆಯ ಸರಿಯಾದ ವಿಧಾನ ಯಾವುದು ಅಂತ ಕೇಳಿದರೆ, ಅಂದರೆ ನಾವು ಪ್ರೈಮರಿ ಲೆವೆಲಲ್ಲಿ ವ್ಯಾಕರಣವನ್ನು ಟೀಚ್ ಮಾಡಬೇಕಾದ್ರೆ ಯಾವ ಮೆಥಡನ್ನು ನಾವು ಬಳಸಬೇಕಾಗತ್ತೆ ಅಂತ ಹೇಳಿಬಿಟ್ಟು, ಸೊ ಆಪ್ಷನ್ 1 ನಿಯಮಗಳನ್ನು ಮೊದಲು ಕಲಿಸಿ ನಂತರ ಅನ್ವಯ, ಆಪ್ಷನ್ 2 ಅನ್ವಯದ ಮೂಲಕ ಪರೋಕ್ಷವಾಗಿ ಕಲಿಸೋದು, ಆಪ್ಷನ್ 3 ಕೇವಲ ವ್ಯಾಕರಣ ಪುಸ್ತಕ, ಆಪ್ಷನ್ 4 ವ್ಯಾಕರಣ ಬೋಧಿಸದಿರುವುದು, ಆಪ್ಷನ್ 5 ಕೇವಲ ಪರೀಕ್ಷೆಗಾಗಿ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ನೋಡಿ, ಅನ್ವಯದ ಮೂಲಕ ಪರೋಕ್ಷವಾಗಿ ಕಲಿಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 28ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಓದುವ ಕೌಶಲ್ಯದಲ್ಲಿ ಸಂವೇದನಾತ್ಮಕ ಓದುವಿಕೆ ಅಂದರೆ ಇಂಟೆನ್ಸಿವ್ ರೀಡಿಂಗ್ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಏನು ಹಾಗಂದರೆ ಸಂವೇದನಾತ್ಮಕ ಓದುವಿಕೆ ಅಥವಾ ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳಿದರೆ ಏನೋ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ವಿವರವಾಗಿ ಅರ್ಥ ಮಾಡಿಕೊಳ್ಳಲು ಓದುವುದು. ಸೊ ಅದರಲ್ಲಿ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ವಿವರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಏನು ಓದ್ತೀವಲ್ವ, ಸೊ ಅದನ್ನು ಸಂವೇದನಾತ್ಮಕ ಓದುವಿಕೆ ಅಥವಾ ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 29ನೇ ಒಂದು ಪ್ರಶ್ನೆ. ಕನ್ನಡ ಬೋಧನೆಯಲ್ಲಿ ನೈಸರ್ಗಿಕ ವಿಧಾನ, ನ್ಯಾಚುರಲ್ ಅಪ್ರೋಚ್ ಇದರ ಒಂದು ತತ್ವ ಏನು ಅಂತ ಕೇಳಿದ್ದಾರೆ.
ಸೊ ಆಪ್ಷನ್ಸ್ ನೋಡಿ, ವ್ಯಾಕರಣವನ್ನು ಮೊದಲು ಕಲಿಸುವುದು. ಆಪ್ಷನ್ ಬಿ, ನೈಸರ್ಗಿಕ ಭಾಷಾ ಸ್ವಾಧೀನದಂತೆ ಬೋಧಿಸುವುದು. ಆಪ್ಷನ್ ಸಿ, ಕೃತಕ ವಾತಾವರಣ. ಆಪ್ಷನ್ ಡಿ, ಕೇವಲ ಬರವಣಿಗೆ. ಆಪ್ಷನ್ ಇ, ಕೇವಲ ಅನುವಾದ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ, ನೈಸರ್ಗಿಕ ಭಾಷಾ ಸ್ವಾಧೀನದಂತೆ ಬೋಧಿಸುವುದು. ಸೊ ನ್ಯಾಚುರಲ್ ಅಪ್ರೋಚ್ ಅಥವಾ ನೈಸರ್ಗಿಕ ವಿಧಾನದ ತತ್ವ ಅಥವಾ ಪ್ರಿನ್ಸಿಪಲ್ ಅಂತ ಬಂದಾಗ ನ್ಯಾಚುರಲ್ ಆಗಿ ನಾವು ನೈಸರ್ಗಿಕವಾಗಿ ಭಾಷಾ ಸ್ವಾಧೀನದಂತೆ ಬೋಧಿಸುವುದು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಸೊ 30ನೇ ಒಂದು ಪ್ರಶ್ನೆ ನೋಡಿ, ತರಗತಿಯಲ್ಲಿ ಕನ್ನಡ ಸಮೃದ್ಧ ಪರಿಸರ, ಪ್ರಿಂಟ್ ರಿಚ್ ಎನ್ವಿರಾನ್ಮೆಂಟ್, ಇದರ ಒಂದು ನಿರ್ಮಾಣದ ಪ್ರಯೋಜನ ಏನು ಅಂತ ಕೇಳಿದ್ದಾರೆ. ತರಗತಿ ಅಲಂಕರಣ, ಭಾಷಾ ಪ್ರಚೋದನೆ ಮತ್ತು ಸಾಕ್ಷರತೆ ಬೆಳವಣಿಗೆ, ಶಿಕ್ಷಕರ ಕೆಲಸ ತೋರಿಸುವುದು, ಪಾಲಕರನ್ನು ಮೆಚ್ಚಿಸುವುದು, ಕೇವಲ ಪ್ರದರ್ಶನ ಅಂತ ಇದೆ. ಸೊ ಏನು ಹಾಗಾದರೆ ಕನ್ನಡ ಸಮೃದ್ಧ ಪರಿಸರ ನಿರ್ಮಾಣದ ಒಂದು ಪ್ರಯೋಜನ ಏನು ಅಂತ ಬಂದಾಗ ಭಾಷಾ ಪ್ರಚೋದನೆ ಮತ್ತು ಸಾಕ್ಷಾತ್ಕಾರ ಬೆಳವಣಿಗೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾಶಾಸ್ತ್ರ ಹಾಗೆಯೇ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.